ಇವಾಗ ಮಾಧ್ಯಮ ಮಿತ್ರರಲ್ಲಿ ನಾವು ಸರ್ಕಾರ ಸರ್ ನೀವು ಮಾತಾಡಿದ್ರೆ ಇನ್ನೇನು ಮಾತಾಡ್ಬೇಕು ಸರ್ ಮಾತಾಡಿ ಸರ್ ನಮ್ಮ ನೋವು ಇಷ್ಟೇ. ನಾವು ಮಾದೇವಪ್ಪ ಅವ್ರ ಹತ್ರ ಮತ್ತೆ ಗೃಹ ಮಂತ್ರಿಗಳಾದಂಥ ಮತ್ತೆ ನಮ್ಮ ಬಾಲಕೃಷ್ಣ ಅವರು, ದರ್ಶನ್ ಧ್ರುವನಾರಾಯಣ ಅವರು, ಮತ್ತೆ ಸಿ.ಟಿ. ರವಿ ಅವರು, ಎಸ್ ಮಲ್ಲಿಕಾರ್ಜುನ್, ಇವರೆಲ್ಲರನ್ನು ಕೂಡ ನಾವು ಒಂದೇ ಒಂದು ಮನವಿ ಮಾಡಿದ್ವಿ. ಶಿವರಾಮ್ ಸಾಹೇಬ್ರವ್ರಿಗೆ ಎಲ್ಲಾದ್ರೂ ಸರ್ಕಾರಿ ಜಾಗ ಕೊಡಿ, ಇಲ್ಲ ಅಂತಂದ್ರೆ ನಮ್ಮ ಚಲವಾದಿ ಭವನದ ಜಾಗ ಇದೆ, ಆ ಜಾಗದಲ್ಲಿ ಕೊಂಡು ಮಾಡೋದಕ್ಕೆ 2 ಎಕರೆ ಇದೆ, ಜಾಗ ಕೊಡಿ ಅಂತಂದ್ರೆ ನಾವು ಇದುವರೆಗೂ, ಯಾಕೆಂದ್ರೆ 12 ಗಂಟೆ ಆಗ್ತದೆ, ನಾವು 4 ಗಂಟೆಗೆ ವಿಧಿವಿಧಾನ ಏನಿದೆ ಅದನ್ನ ಮಾಡಬೇಕು. ಆದ್ರೆ ಇವಾಗ ಅದನ್ನ ಡಿಲೇ ಮಾಡ್ತಾ ಇದ್ದಾರೆ. ನಮ್ದಿಷ್ಟೇ, ಇದೇ ರಾಜ್ಕುಮಾರ್, ಪಾರ್ವತಮ್ಮ, ಪುನೀತ್, ಇನ್ನು ಹಲವಾರು ವ್ಯಕ್ತಿಗಳನ್ನ ಮಾಡಂತ ಸಂದರ್ಭದಲ್ಲಿ 4 ಗಂಟೆಯಲ್ಲಿ ಆರ್ಡರ್ ಮಾಡ್ತಾರೆ. ಶಿವರಾಮ್ ಸಾಹೇಬ್ರಿಗೆ ಯಾಕೆ ಇವರು ಜಾಗ ಕೊಡೋದಕ್ಕೆ ಇಷ್ಟೊಂದು ಮೀನವೀಸ ಎಣಿಸ್ತವ್ರೆ? ಇದು ನಮ್ಮ ಇದು. ಹಾಗಾಗಿ ನಮ್ಗೆ ಇವಾಗ ಆರ್ಡರ್ನ ಕೊಡಬೇಕು. ಇಲ್ಲಾಂದ್ರೆ ನಾವು ಈ ಪಾರ್ಥಿವ ಶರೀರನ ವಿಧಾನಸೌಧ ಹತ್ರ ತಗೊಂಡೋಗಿ ಅಲ್ಲೇ ಮಣ್ಣು ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಹತ್ರ ಇಡ್ತೀವಿ, ಅಲ್ಲೇ ಇಡ್ತೀವಿ. ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡದ ಕೀರ್ತಿ ಪತಾಕೆಯಿಂದ ಇಡೀ ಭಾರತಕ್ಕೆ ಪರಿಚಯಿಸತಕ್ಕಂತಹ ಏಕೈಕ ಮಹಾನ್ ನಮ್ಮ ಎಲ್ಲ ಸಮಾಜದ ದೀನರಿಗೆ, ಬಡವರಿಗೆ, ದಲಿತರಿಗೆ ಎಲ್ಲರಿಗೂ ಸಹ ಕರ್ನಾಟಕದ ಕೀರ್ತಿಯನ್ನ ನೀವು ಯೋಚನೆ ಮಾಡಿರ್ತಕ್ಕಂಥವ್ರು. ಕನ್ನಡದಲ್ಲಿ ಪ್ರಪ್ರಥಮವಾಗಿ IAS ಅನ್ನು ಪಾಸ್ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಗೌರವಂತ ವ್ಯಕ್ತಿಯಾದಂತ ಕೆ. ಶಿವರಾಮ್ ಸಾಹೇಬ್ರಿಗೆ ಸರ್ಕಾರ ಇವತ್ತು ಹಿಂದೂ ಮುಂದೆ ನೋಡಿದ್ರೆ ಸೈನ್ ಹಾಕೊಡ್ಬೇಕಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೋದು ನೀವು ಯೋಚನೆ ಮಾಡಿ. ಕನ್ನಡದಲ್ಲಿ ಪ್ರಪ್ರಥಮವಾಗಿ IAS ಅನ್ನು ಪಾಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅನೇಕ ಬಡವರಿಗೆ, ದೀನರಿಗೆ, ದಲಿತರಿಗೆ ಯಾವುದೇ ಜಾತಿ, ಧರ್ಮ, ಮತವಿಲ್ಲದೆ ಸಹಾಯ ಮಾಡಿದ್ದಾರೆ. ಕರ್ನಾಟಕದಲ್ಲಿ ತನ್ನದೇ ಅಂತ ಅಭಿಮಾನ ಬಲವನ್ನು ಹೊಂದಿದ್ದಾರೆ. ಅಂತವ್ರಿಗೆ ಇಂಥ ಸಮಸ್ಯೆ ಆದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಈ ಸರ್ಕಾರ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಇದ್ರ ಜೊತೆಗೆ ಶಿವರಾಮ್ ಅವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿನೂ ಕೂಡ ಕೊಡಬೇಕು. ರಾಜ್ಯದ ಉದ್ದಕ್ಕೂ ಇರ್ತಕ್ಕಂಥ ಇವತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಅಭಿಮಾನಿಗಳು ಬೇಡಿಕೆ ಏನಂದ್ರೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಈ ಬೇಡಿಕೆನ ನಾವು ಅಭಿಮಾನಿಗಳು ಹೇಳಿ ಬಡಿಸ್ಕೊಳ್ಳುವುದಲ್ಲ, ಅದು ಸರ್ಕಾರದವರು ಇವತ್ತು ರಾಜಕೀಯದವ್ರಿಗೆ ಕರ್ನಾಟಕ ರತ್ನ ಕೊಟ್ಟವ್ರೆ, ವೈದ್ಯಕೀಯ ಶಿಕ್ಷಣ ಕರ್ನಾಟಕ ರತ್ನ ಕೊಟ್ಟವ್ರೆ. ಆದ್ರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್